ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಡಿಮಿಡಿಯೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳ ಲಿಂಕ್ ಇರುತ್ತೆ. ಎರಡನ್ನು ಸಹ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಫಾಲೋ ಮಾಡಿ. ಇನ್ನು ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.25% ಅಥವಾ 130 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಆಗಿದೆ, ಆನಂತರ ಅಪ್ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ 130 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ 1.16% ಅಥವಾ 302 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಇಲ್ಲೂ ಕೂಡ ವಾಲಟಿಲಿಟಿ ಯಾವ ರೀತಿ ಇದೆ ಅಂತ. ಓವರ್ ಆಲ್ ಮೋರ್ ದನ್ 1% ಡೌನ್ ಫಾಲ್ ನಾಸ್ಟಾಕ್ ಕಂಪೋಸಿಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ ಕೂಡ ನೋಡಬಹುದು FIS 393 ಕೋಟಿ ಮೊತ್ತದ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 383 ಕೋಟಿ ಮೊತ್ತದ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಲಾಸ್ಟ್ 3 ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅವ್ರ ಕಡೆಯಿಂದ ಅಂತ. ಇನ್ನು ಮಾರ್ಕೆಟ್ಗೆ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಅದೇನಂತಂದ್ರೆ ನೋಡಬಹುದು US ಲಾಂಚಸ್ ಪವರ್ಫುಲ್ ಸ್ಟ್ರೈಕ್ಸ್ ಆನ್ ಇರಾನ್ ಆಫ್ಟರ್ ಹೊರ್ಮುಜ್ ಅಟ್ಯಾಕ್ಸ್. ಇರಾನ್ ನ ಮೇಲೆ ಪವರ್ಫುಲ್ ಸ್ಟ್ರೈಕ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ ಅಮೆರಿಕ. ಸೊ ಯಾಕೆ ಈ ರೀತಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ? ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೇ. ಮತ್ತೊಂದು ಶಿಪ್ ನ ಮೇಲೆ ಅಟ್ಯಾಕ್ ಆಗಿರೋ ಬಗ್ಗೆ. ನಂತರ ಇನ್ನು ಕೆಲವು ಶಿಪ್ ಗಳ ಮೇಲೆ ಅಟ್ಯಾಕ್ ಆಗಿದೆ. ನೋಡಬಹುದು ಥರ್ಡ್ ಟ್ಯಾಂಕರ್ ಅಟ್ಯಾಕ್ಡ್ ಇನ್ ಸ್ಟೇಟ್ ಆಫ್ ಹೊರ್ಮುಜ್ ವಿತಿನ್ 24 hours. ಕತಾರ್ ಹೋಲ್ಡ್ಸ್ ಇರಾನ್ ಫುಲ್ಲಿ ಲೀಗಲಿ ರೆಸ್ಪಾನ್ಸಿಬಲ್. 24 ಗಂಟೆ ಒಳಗೆ 3 ಟ್ಯಾಂಕರ್ ಮೇಲೆ ಸತತವಾಗಿ ಅಟ್ಯಾಕ್ ಗಳಾಗಿದೆ. ಈ ಅಟ್ಯಾಕ್ಸ್ ನ ನಂತರ ಅಮೆರಿಕ ಪವರ್ಫುಲ್ ಅಟ್ಯಾಕ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ನೋಡಬಹುದು ಇರಾನ್ ವಾನ್ಸ್ ಡಿಸಿಸಿವ್ ಆಕ್ಷನ್ ಆಫ್ಟರ್ US ಸ್ಟ್ರೈಕ್ಸ್ ಅರೌಂಡ್ ಸ್ಟ್ರೇಟ್ ಆಫ್ ಹೊರ್ಮುಜ್. ಇರಾನ್ ಕೂಡ ಇದಕ್ಕೆ ನಾವು ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಹಾಗೆ ಇದ್ರ ಜೊತೆಗೆ ನೋಡಬಹುದು ಸ್ಟ್ರೈಕ್ಸ್ ಅಗೇನ್ಸ್ಟ್ ಇರಾನ್ ಆರ್ ಪನಿಷ್ಮೆಂಟ್ 4 to 5 times ಬಿಗ್ಗರ್ ದನ್ ಪ್ರೀವಿಯಸ್ ಸ್ಟ್ರೈಕ್ US ಅಫಿಷಿಯಲ್. ಈ ಹಿಂದಿನ ಸ್ಟ್ರೈಕ್ಸ್ ಏನಿದು ಅದಕ್ಕಿಂತ 4 ರಿಂದ 5 ಪಟ್ಟು ಜಾಸ್ತಿ ಇರುತ್ತೆ ಆ ಪನಿಷ್ಮೆಂಟ್ ಇರಾನ್ಗೆ ಅನ್ನುವಂತ US ಅಫಿಷಿಯಲ್ ಹೇಳ್ತಿದ್ದಾರೆ. ಗೊತ್ತಿಲ್ಲ ಇವೆಲ್ಲ ಸ್ಟೇಟ್ಮೆಂಟ್ ಗಳಿಗೆ ಸೀಮಿತ ಆಗುತ್ತಾ ಅಥವಾ ಆಕ್ಚುಯಲ್ ಆಗಿ ಅಟ್ಯಾಕ್ ಗಳಾಗುತ್ತಾ ಅಂತ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂದ್ರೆ ನೋಡಬಹುದು US ರಿವೋಕ್ಸ್ ಇರಾನ್ ಆಯಿಲ್ ವೈವರ್ ಆಫ್ಟರ್ ಹೊರ್ಮುಜ್ ಟ್ಯಾಂಕರ್ ಅಟ್ಯಾಕ್ಸ್. ಯಾವಾಗ ಟ್ಯಾಂಕರ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೋ ಇರಾನ್ ಆಯಿಲ್ ನ ಮೇಲೆ ರೆಸ್ಟ್ರಿಕ್ಷನ್ಸ್ ಇದ್ದಿದ್ದನ್ನ ಅಮೆರಿಕ ತೆಗೆದಿತ್ತು, ಸಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಹಾಗಾಗಿ ಸಪ್ಲೈ ಕೂಡ ಸ್ಟಾರ್ಟ್ ಆಗಿತ್ತು. ಬಟ್ ಈಗ ಅದನ್ನ ರಿವೋಕ್ ಮಾಡಿದೆ, ಅಂದ್ರೆ ವಾಪಸ್ ತಗೊಂಡಿದೆ. ಅಂದ್ರೆ ಯಾವುದೇ ವೈವರ್ ಇರೋದಿಲ್ಲ, ಆಸ್ ಯೂಶುವಲ್ ಹಿಂದಿನ ತರನೇ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಅದೇ ಒಪ್ಪಂದಗಳಾದವು ಅಟ್ಯಾಕ್ ಮಾಡಬಾರ್ದು ಅಂತ, ಮತ್ತೆ ಅಲ್ಲಿ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಖಂಡಿತ ಇದನ್ನ ಮಾಡ್ಲೇಬೇಕಾಗತ್ತೆ. ಜೊತೆಗೆ ಇಲ್ಲಿ ಇವರು ಮೇಜರ್ ಆಗಿ ಏನನ್ನ ನೋಡ್ತಿದ್ದಾರೆ ಅಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ಓಡಾಡುವಂತ ಶಿಪ್ ಗಳಿಗೆ ಟೋಲ್ ಹಾಕ್ಬೇಕು ಅಂತ. ಬಟ್ ಅದಕ್ಕೆ ಅಕ್ಕಪಕ್ಕದ ದೇಶಗಳು ಒಪ್ಪಬೇಕಲ್ಲ, ಯಾಕಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಯಾರೋ ಒಬ್ಬರಿಗೆ ಸೇರಿರೋ ಅಂತದ್ದಲ್ಲ. ಜೊತೆಗೆ ಇಲ್ಲಿ ಯಾಕೆ ಅಟ್ಯಾಕ್ ಗಳಾಗ್ತಾ ಇದೆ ಅಂದ್ರೆ ಕೆಲವು ಶಿಪ್ ಗಳು ಇಲ್ಲಿ ಒಮನ್ ಕಡೆಯಿಂದ ಪಾಸ್ ಆಗ್ತವೆ ಇನ್ಸ್ಟೆಡ್ ಆಫ್ ಇರಾನ್ ಕಡೆಯಿಂದ. ಇದು ಇರಾನ್ ಈ ಸೈಡ್ ಇಂದ ಪಾಸ್ ಆದ್ರೆ ಇರಾನ್ ಕಡೆಯಿಂದ, ಬಟ್ ಇಲ್ಲಿಂದ ಏನಾದ್ರೂ ಪಾಸ್ ಆಗ್ತವೆ ಅಂದ್ರೆ ಅದು ಓಮನ್ ಕಡೆಯಿಂದ. ಈ ಓಮನ್ ಕಡೆಯಿಂದ ಯಾವೆಲ್ಲ ಪಾಸ್ ಆಗ್ತವೆ ಅಂತವನ್ನ ನೋಡಿ ಇವರು ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಜೊತೆಗೆ UAE ನ ಫುಜೈರಾದಲ್ಲಿ ಏನಾದ್ರೂ ಲೋಡ್ ಆಯ್ತು ಅಂದ್ರೆ ಅಲ್ಲಿಂದ ಈ ಕಡೆಯಿಂದ ಅಂದ್ರೆ ಓಮನ್ ಕಡೆಯಿಂದ ಆರಾಮಾಗಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಪಾಸ್ ಮಾಡ್ಬಿಡ್ಬೋದು. ಇಂತಹ ಶಿಪ್ ಗಳ ಮೇಲೆ ಇವರು ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಏನಲ್ಲ, ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ ಅಮೆರಿಕ ಕೂಡ. ಅದನ್ನೇ ಮಾಡ್ತಿದ್ದಾರೆ. ಬಟ್ ಮತ್ತೆ ಏನು ಸೀಸ್ ಫೈರ್ ಆಗಿತ್ತು, 60 ದಿನ ಕಾಲಾವಕಾಶವನ್ನ ಅನೌನ್ಸ್ ಮಾಡಿದ್ರು ಮಾತುಕತೆಗಳಿಗೆ, ಅದರ ಮೇಲೆ ಕಾರ್ ಮೋಡ ಮೋಸೋಗ್ತಿದೆ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಇನ್ನು, ಯಾಕಂದ್ರೆ ಏನ್ ಬೇಕಾದ್ರೂ ಡೆವಲಪ್ಮೆಂಟ್ಸ್ ಆಗಬಹುದು. ಲೆಟ್ಸ್ ಸಿ. ಹಾಗೆ ಈ ಎಲ್ಲ ಸುದ್ದಿಗಳು ಬಂದ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 2% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. ಹಾಗೆ WTI ಕೂಡ ಮೋರ್ ದನ್ 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇಮಿಡಿಯೇಟ್ಲಿ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೂಡ್ ಪರ್ಫಾರ್ಮೆನ್ಸ್ ಅಲ್ಲಿ. ಸೊ ಬ್ಯಾಡ್ ನ್ಯೂಸ್ ಇದೆ ಮಾರ್ಕೆಟ್ಗೆ. ನೋಡೋಣ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾವೆ ಕೊನೆಯಲ್ಲಿ ನೋಡೋಣ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು.
ಇನ್ನು ಆಟೋ ಕಾಂಪೊನೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡುವುದು. ಆಟೋ ಕಾಂಪೊನೆಂಟ್ ಇಂಡಸ್ಟ್ರಿ ಗ್ರೋಸ್ 13% to 7.6 lakh crore in FY26. 2025-26 ಆರ್ಥಿಕ ವರ್ಷದಲ್ಲಿ 13% ಗ್ರೋ ಆಗಿದೆ ಕಾಂಪೊನೆಂಟ್ ಇಂಡಸ್ಟ್ರಿ. ಆಟೋ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಅಂದ್ರೆ ಆಟೋ ಎನ್ಸೆಲರೀಸ್ ಒಳ್ಳೆ ಬೆಳವಣಿಗೆನೆ. ಡೊಮೆಸ್ಟಿಕ್ ಅಲ್ಲಿ ಕೂಡ ಸ್ಟ್ರಾಂಗ್ ಇದೆ ಡಿಮಾಂಡ್, ಹಾಗೆ ಹೈಯರ್ ವೆಹಿಕಲ್ ಪ್ರೊಡಕ್ಷನ್ ಇದೆಲ್ಲವೂ ಕೂಡ ಈ ಇಂಡಸ್ಟ್ರಿಯ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಕಳೆದ ವರ್ಷದಲ್ಲಿ. ಸೊ ಮೇ ಬಿ ಇದೇ ರೀತಿ ಮೊಮೆಂಟಮ್ ಮುಂದುವರಿಯೋ ಚಾನ್ಸಸ್ ಕೂಡ ಇದೆ 2026-27 ಕೂಡ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಯೂನೋ ಮಿಂಡಾ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಟೈಚಿ ಎಸ್ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಕಾರ್ ಸೀಟ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದಕ್ಕಾಗಿ ಸುಮಾರು 93 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಏನಾದ್ರೂ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅಂತ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ನಿನ್ನೆ OFS ಲಾಂಚ್ ಮಾಡಿತ್ತು. OFS ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 3 times ಸಬ್ಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ ಗೆ ವಿಂಡೋ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ನಿನ್ನೆ ಅಂತೂ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು. ಇವತ್ತು ಯಾವ ರೀತಿ ಬರುತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ರಿಯಾಕ್ಷನ್ ವಾಚ್ ಮಾಡಬಹುದು. ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನ. ಏನೋ ಪ್ರೀಮಿಯರ್ ಎನರ್ಜೀಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕ್ವಾರ್ಟರ್ಲಿ ಆರ್ಡರ್ಸ್ ಇನ್ಫ್ಲೋ ಅಪ್ಡೇಟ್ ಅನ್ನ ಕೊಟ್ಟಿದೆ. 3,000 ಕೋಟಿಗಿಂತ ಅಧಿಕ ಆರ್ಡರ್ ಅನ್ನ ಕಂಪನಿ Q1 ಅಲ್ಲಿ ಗಳಿಸಿಕೊಂಡಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಪ್ರೀಮಿಯರ್ ಎನರ್ಜೀಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಒಂದು ಮೆಡಿಸಿನ್ ನ ಜನರಿಕ್ ವರ್ಷನ್ ಅನ್ನ ಲಾಂಚ್ ಮಾಡಿದೆ. ಒಲಾನ್ಸಪೈನ್ ಇಂಜೆಕ್ಷನ್ ಗೆ ಸಂಬಂಧಪಟ್ಟಂತ ಜನರಿಕ್ ವರ್ಷನ್ ಅನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಗ್ಲೆನ್ಮಾರ್ಕ್ ಫಾರ್ಮಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ಎಂಬಸಿ ಡೆವಲಪ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ Q1 ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಪ್ರೀ ಸೇಲ್ಸ್ 338% ಅಪ್ ಆಗಿದೆ. ಹಾಗೆ ಕಲೆಕ್ಷನ್ಸ್ ಕೂಡ 54% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎಂಬಸಿ ಡೆವಲಪ್ಮೆಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಇವತ್ತು ಅಂತ. ಇನ್ನು ಐಡಿಯಾ ಫೋರ್ಸ್ ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡಿದೆ. QIP ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಏನು ಆರ್ಕಿಡ್ ಫಾರ್ಮಾ ಕಾರಣ ನೋಡಬಹುದು. ಆರ್ಕಿಡ್ ಫಾರ್ಮಾ ಸೈನ್ಸ್ ಲೈಸೆನ್ಸಿಂಗ್ ಸಪ್ಲೈ ಪ್ಯಾಕ್ಟ್ ವಿತ್ ರಷ್ಯಾಸ್ ಫಾರ್ಮಾಸೆಂಟೈಸ್ ಫಾರ್ ಎಕ್ಸ್ಪ್ಲಿ ಫೆಪ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ಸ್ ಅಲ್ಲಿ ಬಳಸುವಂತ ಮೆಡಿಸಿನ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ರಷ್ಯಾದ ಕಂಪನಿಯ ಜೊತೆ ಸಪ್ಲೈ ಹಾಗೂ ಲೈಸೆನ್ಸಿಂಗ್ ಪ್ಯಾಕ್ಟ್ ಗೆ ಸೈನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಆರ್ಕಿಡ್ ಫಾರ್ಮಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು EMS ಲಿಮಿಟೆಡ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಡೆಲ್ಲಿ ಜಲ್ ಬೋರ್ಡ್ ನ ಒಂದು ಬಿಡ್ಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 158 ಕೋಟಿ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. EMS ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು 3i ಇನ್ಫೋಟೆಕ್ ಕೂಡ ಸುದ್ದಿಲಿರುತ್ತೆ. UAE ಇಂದ 17.65 ಮಿಲಿಯನ್ AED ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಂದ್ರೆ AED ಅಂದ್ರೆ ಅರಬ್ ಎಮಿರೇಟ್ಸ್ ದಿನಾರ್ ಅಲ್ಲಿ 17.5 ಮಿಲಿಯನ್ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ 3i ಇನ್ಫೋಟೆಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ ಸ್ಪೇಸಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ತನ್ನ ಪೋರ್ಟ್ಫೋಲಿಯೋಗೆ 1,63,942 ಸ್ಕ್ವೇರ್ ಫೀಟ್ ಅಡಿಷನ್ ಮಾಡಿದೆ. ಸುಮಾರು 25 ಕೋಟಿ ಖರ್ಚು ಮಾಡಿದೆ. ಇದಕ್ಕಾಗಿ ಈ ಪೋರ್ಟ್ಫೋಲಿಯೋ ಅಡಿಷನ್ ಗಾಗಿ ಫೋಕಸ್ ಅಲ್ಲಿರುತ್ತೆ. ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ ಸ್ಪೇಸಸ್ ಅನ್ನು ಕೂಡ ವಾಚ್ ಮಾಡಬಹುದು ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ IOLCP ಫೋಕಸ್ ಅಲ್ಲಿರುತ್ತೆ. ಕಾರಣ ಒಂದು ಎಮರ್ಜಿಂಗ್ ಮಾರ್ಕೆಟ್ಸ್ ಸ್ಮಾಲ್ ಕ್ಯಾಪ್ ಫಂಡ್ 1.5% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ IOL ಕೆಮಿಕಲ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. IOLCP ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅದ್ವೈತ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 51 ಕೋಟಿ ಮೊತ್ತದ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅದ್ವೈತ್ ಎನರ್ಜಿ ಟ್ರಾನ್ಸಾಕ್ಷನ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಹಾಗೆ ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ ಇವತ್ತು. ಕಾರಣ ಕಂಪನಿ ಸುಮಾರು 21 ಕೋಟಿ ಮೊತ್ತದ ಆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಆರ್ಡರ್ ನ ಪಡ್ಕೊಂಡಿದೆ NHAI ಇಂದ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ರಿಫೆಕ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ನ್ಯಾಕ್ ಪ್ಯಾಕೇಜಿಂಗ್ IPO ದ ಲಿಸ್ಟಿಂಗ್ ಇರುತ್ತೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೌ 5% ಇದೆ. ವಾಚ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇತ್ತೀಚಿನ ಹಲವು IPOಗಳು ಏನು ಖುಷಿ ಕೊಟ್ಟಿಲ್ಲ ಇನ್ವೆಸ್ಟರ್ಸ್ಗೆ. ನೋಡೋಣ ಇದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಕುಸುಮ್ಗರ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು ಚೆನ್ನಾಗಿದೆ. 40% ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 64 ಪಾಯಿಂಟ್ಸ್ 0.12% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ನೋಡಬಹುದು 157 ಪಾಯಿಂಟ್ಸ್ 0.65% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕ್ಕೈ 0.71% ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ ಕೂಡ ಸ್ವಲ್ಪ ಡೌನ್ ಅಲ್ಲಿ
ಟ್ರೇಡ್ ಆಗ್ತಿತ್ತು. ಈಗ ನೋಡಬಹುದು ಸ್ವಲ್ಪ ಪಾಸಿಟಿವ್ ಆಯ್ತು. ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ, 1.71% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಅಲ್ಲಿ 5% ನೆಗೆಟಿವ್ ಇದೆ. ಕೋಸ್ಪಿ 2% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಾಂಪೋಸಿಟ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಸ್ಟ್ರೈಟ್ ಟೈಮ್ಸ್ ಹಾಗೂ ಹ್ಯಾಂಗ್ಸೆಂಗ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದ್ದಾವೆ, ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಇಂಡಿಕೇಟ್ ಮಾಡ್ತಿದ್ದಾವೆ. ಜಕಾರ್ತಾ ಕಾಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ ನಿನ್ನೆದು. ಓವರ್ ಆಲ್ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದ್ದಾವೆ ಇವತ್ತಿನ ಮಾರ್ಕೆಟ್ ಬಗ್ಗೆ. ಇನ್ನು ಕ್ರೂಡ್ ಅಲ್ಲಿ more than 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು INR ನಿನ್ನೆ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ನೋಡಬಹುದು, 0.46%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಮೇ ಬಿ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ವೀಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಲೆಟ್ಸ್ ಸಿ. ಓವರ್ ಆಲ್ ನೆಗೆಟಿವ್ ನ್ಯೂಸ್ ಇದೆ ಇವತ್ತು ಮಾರ್ಕೆಟ್ಗೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.